ತ್ರಿಷಾ, ಎಷ್ಟು ವಾರ ಆಯ್ತು ಡಿಕೆಡಿಗೆ ಬಂದು? 7 ವಾರದ ಕೋಪ, 7 ಜನ್ಮಗಳ ಆ ಸೇಡು, ಕೊರಿಯೋಗ್ರಫಿಲಿ ಬರೀ ಅವಳು ಇಷ್ಟೇ ಮಾಡ್ಬೇಕಾಗಿತ್ತು. ಮಗನ್ ನಂದೆಲ್ಲ ಡಾನ್ಸ್ ಯಾಕೆ ಆತರ ಹೊಡೆದೆ ಅಣ್ಣನ? ಇಲ್ಲ, ಅಣ್ಣಂಗ್ ಹೊಡಿಲಿಕ್ಕೆ ಇರ್ಲಿಲ್ಲ. ಅದು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಹತ್ರ ಬಂದ ಚಟಲ್ಲ ಆಯ್ತು. ಚಟಲ್ಲ? ಯಾವ ತರ ಚಟಲ್ಲ ಆಯ್ತಾ ಅಂದ್ರೆ ಅಲ್ಲಿವರೆಗೂ ಚಟಲ್ ಪಟಲ್ ಅಂತ ಹೊಡೆಯೋದು ಹೊಡೆದಿದ್ದಾಳೆ ಮೇಡಮ್ ಅವಳು. ಅನು ಫಸ್ಟ್ ಟೈಮು ಸ್ವಲ್ಪ ನಿಧಾನಕ್ಕಾದ್ರೂ ಹೊಡೆದ್ಲು, ಆದ್ರೂ ಶಬ್ದ ಕೇಳಿಸ್ತು. ಎರಡನೇ ಸಲ ಚಟಾಲ್ ನಾವೆಲ್ಲರೂ ಒಬ್ರಿಗೊಬ್ರು ಹಿಂಗ್ ನೋಡ್ತಾ ಇದ್ವಿ, ಏನಾಯ್ತು. ಆದ್ರೂ ಪಾಪ ಪ್ರಥಮ್ ಒಂದು ವಿಷಯ ಹೇಳ್ಬೇಕು, ಆ ಚಟಾಲ್ ಮಧ್ಯದಲ್ಲೂ ಕೂಡ ನೀವು ಒಂದು ಸ್ಟೆಪ್ ಮರಿದೆ ಡಾನ್ಸ್ ಮಾಡಿದ್ದಾರೆ ಫಸ್ಟ್ ಟೈಮ್. ಪ್ರಥಮ್ ಸ್ಟಾರ್ಟ್. ನಾನು ಸೀರಿಯಸ್ ಆಗಿ ಒಂದೇ ಒಂದು ಮಾತು ಹೇಳೋದು, ಈ ಶೋಗೆ ಈ ಫಾರ್ಮೆಟ್ಗೆ ನ್ಯಾಯ ಸಲ್ಲಿಸಿದ್ ಯಾರು ಗೊತ್ತಾ? ಇಷ್ಟು ಜನ ಕಂಟೆಸ್ಟೆಂಟ್ಸ್ ನಾನು. ಇದು ನಾನ್ ಡಾನ್ಸರ್ಸ್ ಫಾರ್ಮೆಟ್ ಆಗಿತ್ತು. ನಿಮಗೆ ಒಂದೇ ಒಂದು ಹೇಳ್ತೀನಿ ಮ್ಯಾಮ್, ಸ್ಟೇಜ್ ರಿಹರ್ಸಲ್ ಹಿಂದೆ ನಡೀತೆ. ಶಿವಣ್ಣ ಸರ್ ನಿಮ್ಗೆ ವೆರಿ ಇಂಪಾರ್ಟೆಂಟ್, ಇದು ನೀವು ಗೊತ್ತಾಗ್ಲೇಬೇಕು ಬಾಸ್. ಇದು ಸ್ಟೇಜ್ ರಿಹರ್ಸಲ್ ನಡೀತದೆ. ಸ್ಟೇಜ್ ರಿಹರ್ಸಲ್ ಬಂದಾಗ 3 ಜನ ಬರ್ತಾರೆ, ಯಾರು ವಿಘ್ನೇಶ್ ಅಣ್ಣ ಎಲ್ಲರೂ ಬರ್ತಾರೆ. ಬಂದಾಗ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಹಿಂಗ್ ನೋಡೋದು, ರಾಹುಲ್ ಅವ್ರು ಹಿಂಗೆ ಕೇಳೋದು, ಶರ್ಟ್ ಒದ್ದೆ ಆಗಿರ್ಬೇಕು, ಒದ್ದೆ ಆಗಿದ್ರೆ ಒಂದು ಬೆವ್ರು ಸುರ್ಬೇಕು, ಇಲ್ಲ ರಕ್ತ ಸುರ್ಸಿರ್ಬೇಕು. ಒದ್ದೆ ರಿಯಲ್ ಬೆವ್ರು ಸುರ್ಸೋನು ರಿಹರ್ಸಲ್ಲಿ, ಇಲ್ಲ ಅಂದ್ರೆ ಅಥವಾ ನೀರ್ ಸುರ್ಕ ಬಂದ್ಬಿಟ್ಟವನ ಪ್ರಥಮ್ ಹಿಂಗಂತಾರೆ. ರಾಹುಲ್ ಅವರು ಹಿಂಗಂದ್ರೆ ವಾಟ್ ಇಸ್ ದಿಸ್ ಪ್ರಥಮ್, ನಿಮ್ಗೆ ಇನ್ನೂ ಏನೋ ಬೇಕು, ಏನ್ ಮಾಡ್ತಾ ಇದ್ದೀರಾ ಅಂತಾರೆ. ಇಲ್ಲ ಹಿಂಗಂದ್ರೆ ರಾಹುಲ್, ಇಲ್ಲ ಪ್ರಾಮಾಣಿಕವಾಗಿ ಸುರ್ಸೋನ ಗೊತ್ತು. ಪ್ರಥಮ್ ಇನ್ನೇನೋ ಬೇಕು, ಎಲ್ಲಿಗೂ ಇವ್ರಿಗೆ ಸಮಾಧಾನ ಆಗಲ್ಲ. ಜನಗಳಿಗೆ ಕನ್ನಡಿಗರು ಗೊತ್ತಾಗಬೇಕಾರ್ದು. ಅಪ್ಪ ನೀವು 1:30 ಶನಿವಾರ 1:30 ಗಂಟೆ ಟೈಮು, ಭಾನುವಾರ 1:30 ಗಂಟೆ ಟೈಮ್ ನೋಡ್ತೀರಾ. ಇದು ಇಂಪಾರ್ಟೆಂಟ್ ಅನುಷ, ಬಂದಿದ್ದು ನಿಮಿಷ. ಇದು 1:30 ಗಂಟೆ ನೋಡ್ತೀರಾ. ಆ 1:30 ಗಂಟೆ ಹಿಂದೆ 1 ದಿನಗಳ ಶ್ರಮ ಇರುತ್ತೆ. ಒಂದು ನಿಮಿಷ ಗೊತ್ತಾಗ್ಲಿ, ಒಂದು ನಿಮಿಷ ಗೊತ್ತಾಗ್ಲಿ ಸುಮ್ಮನೆ ಅನುಷ. ಬೆಳಗ್ಗೆ 9 ಗಂಟೆ ಬಂದು 4 ಗಂಟೆ ತನಕ ಮಾಡಿದ್ರೆ ಎಲ್ಲಿ ಎನರ್ಜಿ ಇರ್ತದೆ? ನೀವೇ ಬೇಜಾರಾಗುತ್ತೆ ಹೇಳು. ಆಯ್ತಾ? ಅಷ್ಟಕ್ಕೆ ಮುಗ್ದಿಲ್ಲ, ಇರಿ ಅನುಷ ಒಂದು ನಿಮಿಷ, ಇನ್ನೊಂಚೂರು ಆಯ್ತು. ಬನ್ನಿ ಇನ್ನೊಂಚೂರು ಆಯ್ತು. ಇದು ಇಂಪಾರ್ಟೆಂಟ್. ಬೇಡ ನಾನೇ ಹೇಳ್ತೀನಿ. ಸರಿ, 4 ಗಂಟೆಗೆ ಪ್ರಥಮ್ ಲಾಸ್ಟ್ ಟೈಮ್ ನೀನು ಚೆನ್ನಾಗಿ ಮಾಡಿದೀಯ. ಯು ಡಿಡ್ ವೆಲ್. ಅದೇ ವಿಷಯಕ್ಕೆ ಬಂದೆ. ಈ ವಿಷಯ ಟೆಲಿಕಾಸ್ಟ್ ಮಾಡಬೇಕು, ಎಡಿಟ್ ಮಾಡಬಾರ್ದು ನೀವು. ಯಾಕೆಂದ್ರೆ ಅವ್ರಿಗೆ ಗೊತ್ತಾಗಬೇಕು. ಚಿನ್ನಿ ಸರ್ 40 ವರ್ಷದಿಂದ ಸಾಧನೆ ಮಾಡೋರು ಸೂಪರ್ ಆಗೈತೆ ಪ್ರಥಮ್ ಅಂದ್ರು. ವಿಜಯ ರಾಘಣ್ಣ ಸಖತ ಮಾಡಿದ್ದೆ ಪ್ರಥಮ್ ಅಂದ್ರು. ಆಯ್ತು, ಇದು ಗೊತ್ತಾಗ್ಲಿ ಕನ್ನಡಿಗರಿಗೆ ಅಂತ ಹೋದ ವಾರ ರಕ್ತ ಸುರಿಸಿದೀನಿ, ಈ ವಾರ ಕಪಾಲಕ್ಕೆ ಒರಿಜಿನಲ್ ಏಟ್. ಇವೆಲ್ಲರೂ ಕಟ್ ಮಾಡದೆ ರಿಪೀಟ್, ಈ 2 ಶಾರ್ಟ್ ಮತ್ತೆ ರಿಪೀಟ್ ಮಾಡಾಕ್ತೀವಿ. ಥ್ಯಾಂಕ್ ಯು. ಪ್ರೋಮೋ ಹಾಕಿದ್ನ. ಓಕೆ, ಥ್ಯಾಂಕ್ ಯು. ಬನ್ನಿ ಹೇಳ್ಸಿ, ಬನ್ನಿ. ಕ್ಯಾಮ್ರಾ ಹತ್ರ ಬನ್ನಿ. ಇಲ್ಲಿ ಕಾಣಿಸ್ತಾ ಇದೆಯಾ? ರಿಯಲಿ ಹಿಟ್. ಮೇಡಮ್ ನನಗೇನೋ ಇವತ್ತು ತ್ರಿಷಾ ರಾಹುಲ್ ಹುಡ್ದಬ್ಬ ಅಲ್ವಾ, ಅವನಿಗೆ ಗಿಫ್ಟ್ ಕೊಟ್ಟಿದ್ದಾಳೆ ಅಂತ ಅನಿಸ್ತಿದೆ. ನಿಜ ಮೇಡಮ್, ನಿಮ್ಮಿಂದಲೇ ಸ್ಟಾರ್ಟ್ ಮಾಡೋಣ. ಅವನೇನೋ ತಪ್ಪು ಮಾಡಿಲ್ಲ ಅನ್ಸ್ತಪ್ಪ ನಂಗೆ ಇವತ್ತು. ಫಾರ್ ದ ಫಸ್ಟ್ ಟೈಮ್ ನಂಗೆ ಪ್ರಥಮ ತಪ್ಪುಗಳೇನೋ ಮಾಡಿಲ್ಲ ಅಂತ ಅನಿಸ್ತು. ಬಟ್ ಕೈ ಮೇಲೆ ಸ್ವಲ್ಪ ಶಕ್ತಿ ಕಡಿಮೆ ಇದೆ ಕಣೋ. ಅಂದ್ರೆ ನೀನು ಹಿಂಗ್ ಮಾಡೋದು ಹಿಂಗ್ ಮಾಡ್ತಿ ಕಣೋ. ಬಟ್ ಏನಂದ್ರೆ ಹ್ಯಾವಿಂಗ್ ಸೆಡ್ ದ್ಯಾಟ್, ಮೊದಲನೇ ವಾರದಿಂದ ಈ ವಾರದವರೆಗೂ ಐ ಥಾಟ್ ಫಾರ್ ಅ ನಾನ್ ಡಾನ್ಸರ್ ಪ್ರಥಮ್ ತುಂಬಾ ಇಂಪ್ರೆಸಿವ್ ಆಗಿದೆ. ಸಿನಿ ಮಾಸ್ಟರ್ ಒಂದ್ ಮಾತ್ರ ಶುವರ್, ನೀನು ಈಗ ರಿದಮ್ ನಲ್ಲಿ ಆಡ್ತಾ ಇದೀಯಾ. ಆಮೇಲೆ ಯು ಆರ್ ನಾಟ್ ಫರ್ಗೆಟಿಂಗ್ ಯುವರ್ ಸ್ಟೆಪ್ಸ್. ಎರಡನೇದು. ಮೂರನೇದು, ಒಂಚೂರು ರೆಸ್ಪೆಕ್ಟ್ ನೀನು ಕೊಡ್ತಿದ್ಯಾ ಆ ಡ್ಯಾನ್ಸ್ಗೆ, ಅದು ಕಾಣ್ತಾ ಇದೆ ಡೆಫಿನೆಟ್ ಆಗಿ. ನಿಮಗೆ ಇಂಟ್ರೆಸ್ಟ್ ಇದೆ, ದಾಟ್ಸ್ ವೈ ತ್ರಿಷಾ ಇಸ್ ಆಲ್ಸೋ ಮ್ಯಾನೇಜಿಂಗ್ ವಿತ್ ಯು ಅಂಡ್ ಡಾನ್ಸರ್ಸು, ಕೊರಿಯೋಗ್ರಾಫರ್ ರಾಹುಲ್, ಎವ್ರಿಬಡಿ ಇಸ್ ವಿತ್ ಯು. ಸೊ ಈ ಥರನೇ ಮಾಡ್ತಾ ಇರಿ ಡಾನ್ಸು. ಇಂಟ್ರೆಸ್ಟಿಂಗ್ ಆಗಿ ಡೆಫಿನೆಟ್ ಆಗಿ ನೀವು ಇಂಪ್ರೂವ್ಮೆಂಟ್ ಮಾಡ್ತೀರಾ. ಈಗ ಮಾಡ್ತಾ ಇದ್ದೀರಾ, ಇನ್ನೂ ಮಾಡ್ತೀರಾ. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಥ್ಯಾಂಕ್ ಯು ಮಾಸ್ಟರ್. ಅಣ್ಣ ಮಾಸ್ಟರ್ ಹೇಳಿದಂಗೆ 100% ಸ್ಟೆಪ್ಸ್ ಮರಿತಾ ಇಲ್ಲ, ಆಮೇಲೆ ರಿದಮ್ ಆಡ್ತಾ ಇದ್ದಾರೆ. ಅದನ್ನ ಸ್ವಲ್ಪ ಚೆನ್ನಾಗಿ ಪಾಲಿಶ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿಕಮ್ ವೆರಿ ಗುಡ್. ನಿಂಗೆ ಆಗುತ್ತೆ, ಯಾತಕ್ಕೆ ಆಗಲ್ಲ ಅಂತ ಹೇಳ್ತೀಯ? ಮಾತಾಡ್ತಾರೆ ನಾವು ನಾನ್ ಡಾನ್ಸರ್ ಇವಾಗ ನೀವು ನಾನ್ ಡಾನ್ಸರ್ ಆಗಿ ಬಂದು ನಾನ್ ಡಾನ್ಸರ್ ಅಂತ ಹೇಳ್ಬೇಕು ಅಲ್ವಾ? ನೆಕ್ಸ್ಟ್ ಟೈಮ್ ಕ್ಯಾಪ್ ಖಂಡಿತ ಕೊಡ್ತೀನಿ ಕಣ. ಥ್ಯಾಂಕ್ ಯು ಬಸ್. ಓಕೆ ತ್ರಿಷಾ, ವೆಲ್ ಡನ್. ಆಲ್ ದಿ ಬೆಸ್ಟ್. ದುರ್ಗದ ಬಗ್ಗೆ ಇರುವಂತಹ ಒಂದು ಅದ್ಭುತವಾದಂತಹ ಹಾಡು, ಕಲ್ಲರಳಿ ಹೂವಾಗಿ ಚಿತ್ರದ ಹಾಡು, ನಮ್ಮ ವಿಜಯ್ ರಾಘವೇಂದ್ರ ಅವರ ಅಭಿನಯದ ಹಾಡು. ಬರ್ಲಿ ಚಪ್ಪಾಳೆ.
ಇದ್ರ ಬಗ್ಗೆ ಕಲೆಭರಿತ ವಿಜಯ ರಾಘವೇಂದ್ರ ಅವ್ರು ಮಾತಾಡ್ತಾರೆ. ಉಜ್ವಲ್ ಫ್ಯಾಂಟಾಸ್ಟಿಕ್ ಗಗನ, ಕಂಗ್ರ್ಯಾಚುಲೇಷನ್ಸ್, ಬಹಳ ಒಳ್ಳೆ ಪ್ರಯತ್ನ ಪಟ್ಟಿದ್ಯಾ. ಇದು ಅಸಾಮಾನ್ಯ ಹಾಡಲ್ಲ, ಆಕ್ಚುಲಿ ನನ್ನ ಅದೃಷ್ಟ ಈ ಹಾಡು ನನಗೆ ಸಿಕ್ಕಿರೋದು, ಈ ಸಿನಿಮಾ ಸಿಕ್ಕಿರೋದು. ಬಹಳ ಅದ್ಭುತವಾದಂತಹ ಹಾಡಿದು. ಸ್ಟೇಜ್ ಮೇಲೆ ಅಷ್ಟು ಸುಲಭವಾಗಿ ಇದಕ್ಕೆ ನ್ಯಾಯ ಕೊಡೋದು, ಇಟ್ಸ್ ನಾಟ್ ಎನ್ ಈಸಿ ಜಾಬ್, ಬಟ್ ನಿಮ್ಮ ಪ್ರಯತ್ನ ಬಹಳ ಚೆನ್ನಾಗಿತ್ತು. ಎಲ್ಲರೂ ಒಳ್ಳೆ ಪ್ರಯತ್ನ ಪಟ್ಟಿದ್ರ ಇದರಲ್ಲಿ. ಅಂಡ್ ಐ ಆಮ್ ಥ್ಯಾಂಕಿಂಗ್ ನಾಗಭರಣ ಅಂಕಲ್, ಮಧು ಬಂಗಾರಪ್ಪ ಅಣ್ಣ, ಅವ್ರು ಪ್ರೊಡ್ಯೂಸ್ ಮಾಡಿದ್ದು, ಹಂಸಲೇಖ ಅಂಕಲ್ ಸಂಗೀತ ನಿರ್ದೇಶನ, ಬಹಳ ಅದ್ಭುತವಾದ ಅನುಭವ. ಅಂಡ್ ಅದನ್ನ ಮತ್ತೆ ನನಗೆ ಜ್ಞಾಪಿಸಿದ್ದಕ್ಕೆ ನನಗೆ ಬಹಳ ಖುಷಿ ಆಯ್ತು. ಗಾಡ್ ಬ್ಲೆಸ್. ಡಾನ್ಸಿಂಗ್ ಮಹಾಗುರು ಶಿವಣ್ಣ. ರವಿ, ನನಗೆ ಓಪನಿಂಗ್ ಬಂದಿದ್ದು ತುಂಬಾ ಚೆನ್ನಾಗಿತ್ತು. ಆಮೇಲೆ ಲೇಟ್ ಆನ್ ಏನಾಗೋಯ್ತು, ಇದನ್ನ ಇನ್ನೂ ಸ್ಪ್ರೆಡ್ ಮಾಡಿ ಮಾಡ್ತಿದ್ರೆ ಚೆನ್ನಾಗಿರೋದು. ಅದು ಸ್ವಲ್ಪ ಇದು ಮಾಡಿದ್ರೆ ಮಾತ್ರ ಬಹಳ ಚೆನ್ನಾಗಿರೋದು. ಅದರ್ವೈಸ್ ಒಳ್ಳೆ ಪ್ರಯತ್ನ. ಅಂಡ್ ಉಜ್ವಲ್ ವಾಸ್ ರಾಕಿಂಗ್ ಟು. ಆಮೇಲೆ ನನಗೆ ಫೇವ್ರೆಟ್ ಫಿಲ್ಮ್ ಇದು ಕಲ್ಲರಳಿ ಹೂವಾಗಿ. ಅಂಡ್ ರಾಘುಸ್ ಪರ್ಫಾರ್ಮೆನ್ಸ್ ವಾಸ್ ಅಮೇಸಿಂಗ್ ಆ ಪಿಕ್ಚರ್ಲಿ. ಅಂಡ್ ನನಗೆ ಒನ್ ಆಫ್ ದ ಫೇವ್ರೆಟ್ ಆಕ್ಟರ್ ರಾಘು. ಯಾಕಂದ್ರೆ ಅವ್ನು ಡ್ಯಾನ್ಸಿಂಗ್ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು, ಎಲ್ಲಾದ್ರೂ ಒಂದು ತೂಕ ಇರುತ್ತೆ. ನೋಡಕ್ಕಂಗಿದ್ದಾನೆ ಅಷ್ಟೇನೆ, ಬಟ್ ವೆನ್ ಇಟ್ ಕಮ್ಸ್ ಆನ್ ದ ಸ್ಕ್ರೀನ್, ವೆನ್ ಇಟ್ ಡಸ್ ಎನಿಥಿಂಗ್, ನೋ, ಇಟ್ ಇಸ್ ಸೋ ಮಾರ್ವಲಸ್. ಯಾಕೆ ರಾಘು ಇನ್ನೂ ಒಂದು ಪ್ರಾಪರ್ ಒಂದು ಸಬ್ಜೆಕ್ಟ್ ಸಿಗ್ಬೇಕಂತ ನಂಗೆ ಆಸೆ. ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್, ವೆರಿ ಸಿನ್ಸಿಯರ್. ಯಾರು ಏನ್ ಹೇಳಿ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಾರೆ. ಆಮೇಲೆ ಚಿತ್ರದುರ್ಗ ಆ ಕತೆ, ಆ ಒಂದು ಹಿಸ್ಟ್ರಿನೇ ಬೇರೆ. ಶಿವಮೊಗ್ಗಕ್ಕೆ ಹೋಗ್ಬೇಕಾದ್ರೂ ಚಿತ್ರದುರ್ಗ ಮೇಲೆ ಹೋಗ್ಬೇಕು, ಹುಬ್ಳಿಗೆ ಹೋಗ್ಬೇಕಾದ್ರೂ ಚಿತ್ರದುರ್ಗ ಮೇಲೆ ಹೋಗ್ಬೇಕು, ಬಳ್ಳಾರಿಗೆ ಹೋಗ್ಬೇಕಾದ್ರೂ ಚಿತ್ರದುರ್ಗ ಹೋಗ್ಬೇಕು, ರೈಟ್ ಕಟ್ ಮಾಡೋದು. ಸೊ ಎಲ್ಲಾ ವಿಷಯದಲ್ಲೂ ಚಿತ್ರದುರ್ಗ ಇಸ್ ವೆರಿ ಗುಡ್. ಅಂಡ್ ಚಿತ್ರದುರ್ಗ ಹುಡುಗಿ ಆಗಿರೋದ್ರಿಂದ ನಿಮ್ಗೆ ಒಂದೇ ತುಂಬಾ ತುಂಬಾ ಹೆಮ್ಮೆ ಅದು. ಆಲ್ ದಿ ಬೆಸ್ಟ್. ಸೂಪರ್. ಸದ್ವಿನ್ ಅವರ ಬೆಳವಣಿಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ಅವರು ವಿನ್ನರ್ ಆಗಿ ಈವೆಂಟ್ ಗಳಲ್ಲಿ ಡಾನ್ಸ್ ಮಾಡೋದೆಲ್ಲ ಒಂದ್ ಕಡೆ, ಪ್ರಭುದೇವ ಸರ್ ಅವರ ಹಿತ್ತಲಕ್ಕ ಕರಿಬೇಡ ಮಾವ ಸಾಂಗ್ ಗೆ ಭೂಷಣ್ ಮಾಸ್ಟರ್ ಜೊತೆ ಅವರು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿರ್ತಾರೆ. ಐ ಥಿಂಕ್ ದಟ್ಸ್ ಗ್ರೋತ್. ಅಂಡ್ ಇಮ್ಯಾಜಿನ್ ಇವತ್ತು ಪ್ರಭು ಮಾಸ್ಟರ್ ಜೊತೆ ಅವ್ರು ಡಾನ್ಸ್ ಮಾಡ್ತಿರ್ತಾರೆ. ದಟ್ಸ್ ದ ಗ್ರೋತ್. ಸಿನಿಮಾಸ್ಟರ್ ಸದ್ವಿನ್ ಬಂದ್ರೇನೆ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ ನಮ್ಮ ಸೆಟ್ ನಲ್ಲಿ. ಎವ್ರಿ ಸಮಸಾಲ್ಟ್ ಅವ್ನು ಫಿನಿಶ್ ಆಗ್ಲಿ, ಆಮೇಲೆ ಪಿಕಪ್ ಆಗ್ಲಿ, ನೀಟ್ ಆಗಿರುತ್ತೆ. ಅಂದ್ರೆ ಒಳ್ಳೆ ಇಬ್ರು ಡಾನ್ಸರ್ಸ್ ಪ್ಯಾರ್ ಇದ್ರೆ ಕೊರಿಯೋಗ್ರಾಫರ್ ಎಷ್ಟು ದೊಡ್ಡ ಗಿಫ್ಟ್ ಇದು. ಅರುಣ್ ಏನ್ ಡ್ರೀಮ್ ಮಾಡ್ತಾನೆ ಅದಕ್ಕಿಂತ 100% ಎಕ್ಸ್ಟ್ರಾನೇ ಕೊಡ್ತಾರೆ ಇವರಿಬ್ರು. ಆ ತರ ಟ್ಯಾಲೆಂಟ್ ಸದ್ವಿನ್ ಆಮೇಲೆ ಅನಿಶಾ. ಟುಡೇ ಫಾರ್ ಮೀ ದಿಸ್ ವಾಸ್ ದಿ ಥ್ಯಾಂಕ್ ಯು ಮಾಸ್ಟರ್. ಶಿವಣ್ಣ. ಅರುಣ್ ಸೂಪರ್, ತುಂಬಾ ಚೆನ್ನಾಗಿದೆ. ಸದ್ವಿನ್ ಒಂದು ಟ್ರೀಟ್. ನಾನು ಪ್ರಕಾಶ್ ಮಾಸ್ಟರ್ ಅದೇ ಹೇಳ್ತಿದ್ದೆ, ಚಿನ್ನ ಪ್ರಕಾಶ್ ಮಾಸ್ಟರ್ ಅದೇ ಹೇಳ್ತಿದ್ದು, ಸರ್ ಸದ್ವಿನ್ ಆಡ್ತಾ ಇದ್ರೆ ಅಪ್ಪ ಹುಡ ಕಿಳಿ ಅಂತ. ಇಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ಅದು ಡೌಟೇ ಪಡಬೇಕಾಗಿಲ್ಲ. ಅಂಡ್ ಅನಿಶಾ ಕೂಡ ಅಷ್ಟು ಲೆವೆಲ್ ಆಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಅಂದ್ರೆ ಒಬ್ಬ ಒಳ್ಳೆ ಡಾನ್ಸರ್ ಸಿಕ್ಕಿದಾಗ ಆಡೇ ಆಡ್ತಾರೆ. ಇವನು ವೆಲ್ ರಿಫೈನ್ಡ್ ಡಾನ್ಸರ್ ಇವನು ಸದ್ವಿನ್. ಅದೇನಾಗುತ್ತೆ ನೋಡ್ಬೇಕಾದ್ರೆ, ಅಪ್ಪ ಏನೇ ಇದು ಜೀವನ ಸಾರ್ಥಕ ಆಗೋಯ್ತು ಬಿಡೆ. ನನಗೆ ಐ ವಾಸ್ ಸೋ ಹ್ಯಾಪಿ ದಟ್ ಪ್ರಭುದೇವ ಸರ್ ಕೊರಿಯೋಗ್ರಾಫಿಲಿ ಹಿ ವಾಸ್ ಅಸಿಸ್ಟೆಂಟ್. ನನ್ಗೆ ಬಂದು ಟೀಚ್ ಮಾಡ್ತಿದ್ದ ಕರ್ನಾಟಕ ದಮನಕಲ್ಲಿ. ಐ ಕಾಂಟ್ ಫರ್ಗೆಟ್. ತುಂಬಾ ಈಸಿಯಾಗಿ ಹೇಳ್ಕೊಟ್ಟ. ನಾವು ಮೊದಲೇ ಪ್ರಭುದೇವ ಅಂದ್ರೆ ಅಯ್ಯೋ ಏನೇ ಅವರೇ ಬೆಸ್ಟ್ ಅಂತ ಏನ್ ಮಾಡೋದು. ಬಟ್ ಆ ಮಾಸ್ ಇಲ್ಲೆಲ್ಲ ಮಾಡ್ಬೋದು ಶಿವಣ್ಣ, ಮಾಡಿ ಮಾಡಿ ಮಾಡಿ. ಅವ್ರಿಗೆ ಗೊತ್ತಲ್ಲ ಅವ್ರು ಡ್ಯಾನ್ಸ್ ಹುಡುಗರು ಮಾಡ್ತಾರೆ. ಅದೆಲ್ಲ ಹೆಂಗೋ ಅಟ್ಲೀಸ್ಟ್ ನಾವು ಅವ್ರ ಲೆವೆಲ್ ಹಾಡಕ್ಕಾಗಿದ್ರೆ ಅಟ್ಲೀಸ್ಟ್ ಒಂದು 70% ರೀಚ್ ಆಗ್ಬೇಕಲ್ಲ. ಆ ಮನ ಕಾಪಾಡ್ಕೋಬೇಕು. ಬಿಟ್ಬಿಡ್ತೀವಾ? ಸೊ ಆಬ್ವಿಯಸ್ಲಿ Sadwin Nijwalu, I think he trained me like anything. Thank you, Sadwin. And he has got big way to go. Today was just like a hero. All the best, Anisha, all the best. Arun, all the best.